ಯಾಕೆ ನಡೆದಿತ್ತು? ಅನೇಕ ಪ್ರಶ್ನೆಗಳು ಉತ್ಪತ್ತಿಯಾಗ್ತಾ ಇದ್ದಾವೆ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಮುಂದುವರಿದ ಶೋಧ. ಒಂದು ಬಾಕ್ಸ್ ಸಿಕ್ಕಿದೆ. ಬ್ಲಾಕ್ ಬಾಕ್ಸ್ನಿಂದ ಅಪಘಾತದ ಕಾರಣ ತಿಳಿಯುತ್ತೆ ಅನ್ನುವಂಥದ್ದು ಕೂಡ ತಜ್ಞರ ಅಭಿಪ್ರಾಯ. ವಿಮಾನದ ಹಿಂದಿದ್ದ ಬ್ಲಾಕ್ ಬಾಕ್ಸ್ ಈಗಾಗಲೇ ಪತ್ತೆಯಾಗಿದೆ. ವಿಮಾನದ ಮಧ್ಯಭಾಗದಲ್ಲಿದ್ದ ಬ್ಲಾಕ್ ಬಾಕ್ಸ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ವಿಮಾನದಲ್ಲಿದ್ದಂತಹ ಮಧ್ಯದ ಬ್ಲಾಕ್ ಬಾಕ್ಸ್ ಇನ್ನೂ ಪತ್ತೆಯಾಗಿಲ್ಲ. ವಿಮಾನ ಹಾರಾಟದ ಸಂದರ್ಭದಲ್ಲಿ ಏನಾಯಿತು ಅಂತದ್ದು ರೆಕಾರ್ಡ್ ಮಾಡುತ್ತೆ. ಬ್ಲಾಕ್ ಬಾಕ್ಸ್ನಲ್ಲಿ ಅವಘಡದ ಮಾಹಿತಿ ದಾಖಲಾಗಿರುತ್ತೆ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಈಗ ಒಂದು ಕಡೆ ಶೋಧ ಕಾರ್ಯ ಮುಂದುವರಿತಾ ಇದೆ. NDRFನವರು ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ತಜ್ಞರು ಕೂಡ ಈಗ ಬಂದಿದ್ದಾರೆ. ಕಂಪನಿಯ CEO ಕೂಡ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೇಘಾನಿ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಇದು ಗುಜರಾತ್ನ ಅಹಮದಾಬಾದ್ನ ಮೇಘಾನಿ ನಗರ. ಇಲ್ಲಿ ಒಂದಿಷ್ಟು ದೊಡ್ಡ ಆಘಾತಕಾರಿ ಘಟನೆ ನಿನ್ನೆ ನಡೀತು. ಇನ್ನು ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ನಡೆಯಬಾರದ ಒಂದು ಘಟನೆ ನಡೀತು. ಇಡೀ ದೇಶಕ್ಕೆ ಒಂಥರ ಸೂತಕದ ಛಾಯೆ ಆವರಿಸಿದೆ. ಯಾಕಂದರೆ ಏರ್ ಇಂಡಿಯಾ ಕಂಪನಿಯ ಬೋಯಿಂಗ್ 787 ವಿಮಾನ ಈಗ ದುರಂತ ಆಗಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದಂದರೆ ಬ್ಲ್ಯಾಕ್ ಬಾಕ್ಸ್ಗೋಸ್ಕರ ಈಗ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ. ವಿನೋದ್, ನಿನ್ನೆ ಮೇಘಾನಿ ನಗರದಲ್ಲಿ ಒಂದು ಅತಿ ದೊಡ್ಡ ದುರಂತ ನಡೆದಿದೆ. 241 ಜನ ಸಾವನ್ನಪ್ಪಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿ ಎಲ್ಲ ಸೇರಿದಂತೆ 265 ಜನ. ಈಗ ಸದ್ಯಕ್ಕೆ ಪ್ರಶ್ನೆ ಇರುವಂಥದ್ದು ವಿನೋದ್, ಏನಿದು ಬ್ಲಾಕ್ ಬಾಕ್ಸ್? ಇದರ ಕಾರ್ಯ ವೈಖರಿ ಏನು? ಇದರಿಂದ ಏನು ಮಾಹಿತಿ ಸಿಗುತ್ತೆ ಹಾಗಾದ್ರೆ ಅಂತ ವಿನೋದ್? ಸಚಿನ್, ನಿನ್ನೆ ಅಹಮದಾಬಾದ್ ಅಲ್ಲಿ ಏನೊಂದು ಫ್ಲೈಟ್ ಕ್ರಾಶ್ ಆಯ್ತು. ಆ ಒಂದು ಫ್ಲೈಟ್ ಕ್ರಾಶ್ ನಿಂದ ಒಂದು ಸಾಕಷ್ಟು ಸಾವು ನೋವುಗಳು, ಅಂದ್ರೆ 265 ಸಾವು ನೋವುಗಳು. ಆದ್ರೆ ಈ ಸಾವು ನೋವುಗಳು ಆಗಿರ್ತಕ್ಕಂತ ಘಟನೆಯನ್ನ ಈಗಾಗಲೇ ಒಂದು ರಾಷ್ಟ್ರೀಯ ವಿಪತ್ತು ಅಂತಂದು ಪರಿಗಣನೆ ಮಾಡಲಾಯಿತು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಏನೋ ಫ್ಲೈಟ್ ಕ್ರಾಶ್ ಆಗಿದೆ. ಆ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆಧಾರ ಸ್ತಂಭವಾಗಿರ್ತಕ್ಕಂಥ ತನಿಖೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಪ್ರಮುಖ ಸಾಧನವೇ ಬ್ಲಾಕ್ ಬಾಕ್ಸ್. ಈ ಬ್ಲಾಕ್ ಬಾಕ್ಸ್ ನ ಹುಡುಕಲು ಈಗಾಗಲೇ ಒಂದು NDRF, SDRF ಮತ್ತೆ ಸ್ಥಳೀಯ ಪೊಲೀಸರು ಮತ್ತೆ ಇಡೀ ಒಂದು ಏನು ಪೊಲೀಸ್ ಇಲಾಖೆ ಒಂದು ಮುಂದಾಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಬ್ಲಾಕ್ ಬಾಕ್ಸ್ ಅಂದ್ರೆ ಒಟ್ಟು ವಿಮಾನದಲ್ಲಿ ಒಂದು ವಿಮಾನದಲ್ಲಿ 2 ಬ್ಲಾಕ್ ಬಾಕ್ಸ್ ಇರುತ್ತೆ. ಆ ಒಂದು 2 ಬ್ಲಾಕ್ ಬಾಕ್ಸ್ ಪೈಕಿ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಆದ್ರೆ ಇನ್ನೊಂದು ಬ್ಲಾಕ್ ಬಾಕ್ಸ್ ಏನಿದೆ ಆ ಒಂದು ಪತ್ತೆಗೆ ಒಂದು ಸಿಬ್ಬಂದಿಗಳು ಶೋಧ ಕಾರ್ಯ ಮುಂದುವರಿದ್ದಾರೆ. ಈ ಒಂದು ಹೇಗೆ ಇದರ ಮೇಲೆ ನಾವು ತನಿಖೆ ಮಾಡುವುದು ಏನು ನಿಖರವಾಗಿ ಗೊತ್ತಾಗುತ್ತೆ ಅಂದ್ರೆ ಅಂದ್ರೆ ವಿಮಾನ ಪತನ ಆಗೋಕ್ಕಿಂತ ಮುಂಚೆ, ಘಟನೆ ಆಗೋಕ್ಕಿಂತ ಮುಂಚೆ 25 ಗಂಟೆಗಳ ಕಾಲ ಏನೇನು ಘಟನೆಗಳು ಆಗಿರುತ್ತೆ ಅಂದ್ರೆ ಒಂದು ಟಿಲ್ 25 ಗಂಟೆಗಳಲ್ಲಿ ಯಾವ ತರ ಘಟನೆ ಆಯ್ತು, ಯಾರ್ಯಾರು ಬಂದ್ರು ಹೋದ್ರು, ಒಂದು ಪೈಲಟ್ ಗಳು ಏನೇನೆಲ್ಲ ಮಾತಾಡಿದ್ರು, ಯಾವ್ದಾದ್ರು ರೆಕಾರ್ಡ್ ಆಗಿದೆ, ಎಲ್ಲ ಒಂದು ಅಂಕಿ ಸಂಖ್ಯೆಗಳ ಇದರಲ್ಲಿ ಇರ್ತದೆ. ಅಂದ್ರೆ ಈ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ 2 ಘಟಕಗಳಿರುತ್ತೆ. ಒಂದೇ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಈ 2 ಸಾಧನಗಳ ಮೇಲೆ ಈ ಒಂದು ಬ್ಲಾಕ್ ಬಾಕ್ಸ್ ನಿಂತಿರುತ್ತೆ. ಆ ಒಂದು ಸಾಧನಗಳ ಆಧಾರದ ಮೇಲೆ ಇದನ್ನು ತನಿಖೆಯನ್ನು ಮಾಡ್ಲಾಗುತ್ತೆ. ಅಂದ್ರೆ ಕೊನೆಯದಾಗಿ ಅಂದ್ರೆ ನಿನ್ನೆ ಒಂದು ಪೈಲಟ್ ಏನ್ ಹೇಳ್ತಾನೆ, ಮೇಡೆ ಅಂತ ಕೊನೆಗೆ ಏನ್ ಹೇಳ್ತಾನೆ, ಅದು ಸಹ ಒಂದು ರೆಕಾರ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ನಾವು ನೋಡಿದ್ರೆ ECG ಮಾಡಿದಾಗ ನಮ್ಮ ECG ರಿಪೋರ್ಟ್ ಯಾವ ತರ ಬರುತ್ತೆ, ಇದು ಅದೇ ತರ ಇರ್ತದೆ. ಸೊ ಹೀಗಾಗಿ ಈ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕರೆ ತನಿಖೆ ಇನ್ನಷ್ಟು ಬೇಗ ಮುಗಬಹುದು. ಅಂದ್ರೆ ಈ ಒಂದು ಬ್ಲಾಕ್ ಬಾಕ್ಸ್ ನ ತನಿಖೆ ಮಾಡಲು ಸುಮಾರು ಒಂದು 25-30 ದಿನಗಳ ಕಾಲ ಬೇಕಾಗುತ್ತೆ. ಆದ್ರೆ ಏನಾದ್ರೂ ಎಮರ್ಜೆನ್ಸಿ ಸಮಯ ಬೇಕಾದಾಗ, ಅಂದ್ರೆ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣನೆ ಮಾಡಿರುವ ಕಾರಣದಿಂದ ಒಂದು 15-20 ದಿನಗಳಲ್ಲಿ ತನಿಖೆ ಮಾಡಿ ಅದಕ್ಕೆ ಸ್ಪಷ್ಟವಾದ ಕಾರಣಗಳು ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ಈಗಾಗಲೇ ಬ್ಲಾಕ್ ಬಾಕ್ಸ್ ಸಿಕ್ಕಿದೆಯಲ್ಲ, ಅದರಿಂದ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಅಂತ? ಅಂದ್ರೆ ಈಗಾಗಲೇ ಸಚಿನ್, ಒಂದು ಬ್ಲಾಕ್ ಬಾಕ್ಸ್ ಇಂದ ನಾವು ಏನು ಮಾಹಿತಿಗಳನ್ನ ಅಳಿಯಕ್ಕಾಗಲ್ಲ. ಯಾಕಂದ್ರೆ ಒಂದು ಫ್ಲೈಟ್ ಗೆ 2 ಬ್ಲಾಕ್ ಬಾಕ್ಸ್ ಗಳನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಒಂದೇ ಬಾಕ್ಸ್ ಇಂದ ನಮ್ಗೆ ಎಲ್ಲಾ ಸತ್ಯಾಸತ್ಯತೆ, ಘಟನೆ ಬಗ್ಗೆ ವಿವರ ಸಿಗುತ್ತೆ, ಮತ್ತೆ ಪ್ರಾಥಮಿಕ ವರದಿ ಸಿಗುತ್ತೆ ಅಂತ ಎಂದು ಅದು ನಿಖರವಾಗಿರಲ್ಲ. ಅದು ಪ್ರಥಮವಾಗಿ ನಮ್ಗೆ ಸಿಗೋದು ಒಂದು ಬ್ಲಾಕ್ ಬಾಕ್ಸ್ ಇಂದ ನಮಗೆ ಪ್ರಾಥಮಿಕ ವರದಿ ಮಾತ್ರ, ಮತ್ತೆ ಪ್ರಾಥಮಿಕವಾಗಿ ಏನಾಗಿರುತ್ತೆ ಅನ್ನೋದು ಸಹ ಸಿಕ್ಕಿರುತ್ತೆ. ಜೊತೆಗೆ 2ನೇ ಬ್ಲಾಕ್ ಬಾಕ್ಸ್ ಯಾಕೆ ಮುಖ್ಯ ಅಂದ್ರೆ ಇಲ್ಲಿ ಆ ಒಂದು ಸ್ಟೋರೇಜ್ 25 ಗಂಟೆಗಳ ಕಾಲ ಏನು ಸ್ಟೋರೇಜ್ ಆಗಿರುತ್ತೆ, ಆ ಒಂದು ಸ್ಟೋರೇಜ್ ಗೋಸ್ಕರ 2 ಬ್ಲಾಕ್ ಬಾಕ್ಸ್ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು 12 ಗಂಟೆ 13 ಗಂಟೆ ಏನಾಗಿರುತ್ತೆ ರೆಕಾರ್ಡ್, ಅದ್ರದ್ದು ಮಾತ್ರ ಮಾಹಿತಿ ಸಿಕ್ಕಿರುತ್ತೆ. ಇನ್ನೊಂದು ಬ್ಲಾಕ್ ಬಾಕ್ಸ್ ಸಿಕ್ಕ ಮೇಲೆ ಸಿಗಲಿದೆ. ಸಚಿನ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ.